ಎಲ್ಲರಿಗೂ ಶರಣು. ಹಿಂದಿ ಏರಿಕೆ ವಿರುದ್ಧ ಇರುವ ದನಿನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಮಿಸ್ಟರ್ ಶಾ ಅವರು ಈಗ ಇಂಗ್ಲಿಷ್ ಮೇಲೆ ದಾಳಿ ಶುರು ಮಾಡಿದ್ದಾರೆ. ಮೊನ್ನೆ ಡೆಲ್ಲಿಲಿ ಯಾವುದೋ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಮಾತನಾಡೋರು ಮುಂದೆ ಅವಮಾನ ಪಡುವಂಥ ದಿನಗಳು ಎದುರಾಗ್ತವೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸು ತುಂಬ ಸುಂದರ. ಇಂಡಿಯನ್ ಲ್ಯಾಂಗ್ವೇಜಸ್ನ ಬಿಟ್ಟು ಇಂಗ್ಲೀಷ್ನ ಮಾತಾಡ್ತಾ ಇದ್ದಾರೆ. ಈ ಥರದ್ದನ್ನೆಲ್ಲ ಮಾತಾಡಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಇಂಗ್ಲೀಷ್ ಇಸ್ ಎ ಪವರ್, ಇಂಗ್ಲೀಷ್ ಇಸ್ ಎ ಗ್ಲೋಬಲ್ ನಾಲೆಡ್ಜ್, ಈ ಥರದ್ದೆಲ್ಲ ಡೈಲಾಗ್ ಬಿಟ್ಟಿದ್ದಾರೆ. ಇದು ಏನು ಅಂತಂದರೆ ಇದೊಂದು ದೊಡ್ಡ ಪಿತೂರಿ. ಇವಾಗ ಎಲ್ಲ ಕಡೆ ಹಿಂದಿ ಏರಿಕೆ ವಿರುದ್ಧ ಹೆಚ್ಚೆಚ್ಚು ಜಾಗೃತಿ ಮೂಡ್ತಾ ಇವ್ರಿಗೆ ಈಗ ಹೆಂಗೆ ಇದನ್ನು ಹತ್ತಿಕ್ಕಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಮರಾಠಿಯವರು ಕೂಡ ಶುರು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅವರೇನು ಈಗ ನಾವೇನು ಕೇಳ್ತಾ ಇದ್ದೀವಿ ಇಲ್ಲಿ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇರುವಂಥ ಹಿಂದಿ ಸಬ್ಜೆಕ್ಟು 3 ಲ್ಯಾಂಗ್ವೇಜ್ ಪಾಲಿಸಿ ಅದನ್ನು ತೆಗೆದಾಕಿ ಅಂತ ಅವರೇನು ಶುರು ಮಾಡಿಲ್ಲ. ಅಲ್ಲಿ ಹೊಸ್ದಾಗಿ ತಿರ್ಗಾ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಹಿಂದಿ ಒಂದು 3ನೇ ಭಾಷೆಯಾಗಿ ಕಲಿಸ್ಲೇಬೇಕು ಅಂತ ಶುರು ಮಾಡಿದರು. ಅದನ್ನು ಆಪೋಸ್ ಮಾಡಿ ಒಂದು ಮಟ್ಟಕ್ಕೆ ಜಯ ಕೂಡ ಸಾಧಿಸಿದ್ದಾರೆ. ಅಲ್ಲಿ ಈ ಹಿಂದೂ ಅನ್ನೋ ಫೀಲು ತುಂಬ ಇದೆ. ಮರಾಠಿಯವರೇ ಆ್ಯಕ್ಚುಲಿ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿರೋರು. ಅದು ಬೇರೆಯೇ ರಾಜಕೀಯ. ಅಲ್ಲಿ ದೊಡ್ಡದಾಗಿ ಬ್ಯಾನರ್ ಯಾವ ಥರ ಹಾಕಿದ್ರು ಇವರು ಈ ಹಿಂದಿನ ಏರಿಕೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಂದರೆ ಹಿಂದೂ ಹೇ ಹಿಂದಿ ನಹಿ, ಈ ಥರ ಎಲ್ಲ ಹಾಕಿದ್ರು. ಆದರೆ ಅವ್ರಿಗೆ ಈ ಮರಾಠಿಯವ್ರನ್ನ ಅಪೋಷನ್ ತಗೊಳ್ಳೋದು ಅಷ್ಟು ಹೆಚ್ಚಿಗೆ ದೊಡ್ಡ ತಲೆನೋವೇನಲ್ಲ. ಈಗ ಅಧಿಕಾರದಿಂದ ದೂರ ಇರೋದ್ರಿಂದ ಆ ರೀತಿ ಆಡ್ತಾರೆ ಅಂತ ಅವ್ರಿಗೂ ಗೊತ್ತಿದೆ, ಬೇರೆಯವ್ರಿಗೂ ಗೊತ್ತಿದೆ. ಆದರೆ ನಿಜವಾಗ್ಲೂ ಇವ್ರಿಗೆ ಇರೋದು ಚಾಲೆಂಜಿಂಗು ದ್ರಾವಿಡ ನುಡಿ ನಾಡುಗಳಲ್ಲಿ ಮಾತ್ರನೇ. ಯಾಕಂತಂದರೆ ಇವು ಸ್ವತಂತ್ರ ನುಡಿಗಳು, ಇವಕ್ಕೆ ಲಿಪಿಗಳಿದೆ, ಮತ್ತು ಸಾವಿರಾರು ವರ್ಷದ ಇತಿಹಾಸ ಇದೆ. ಇಲ್ಲಿ ಮತ್ತೆ ತಿರ್ಗಾ ಇದು ಫಸ್ಟು ಅದು ಸೆಕೆಂಡು ನಮ್ಮದೇ ಮೂಲ, ಈ ಥರದ್ದನ್ನೆಲ್ಲ ಕೂಡ ಈ ಸಂಸ್ಕೃತದವರು ಹುಟ್ಟಾಕಿರುವಂಥದ್ದೇ. ಈಗ ಸುಮಾರು ನಡೀತು, 1 ತಿಂಗಳು ಡಿಬೇಟ್ ನಡೀತು. ಈ ಕಮಲ್ ಹಾಸನ್ನು ಹೇಳ್ಬಿಟ್ರು ಅಂಥೇಳಿ ಏನು ತಮಿಳವ್ರ ಮೇಲೆಲ್ಲ ವಾಚಾಮ ಗೋಚರ ಬೈದಾಡಿ ಕಿತ್ತಾಡಿ ಮಾಡಿದ್ರು. ಆದರೆ ಈತ ತಮಿಳವನಲ್ಲ, ಈತ ಸಂಸ್ಕೃತದವನು ಅನ್ನುವ ಅರಿವು ಇಲ್ಲಿ ಬಹುತೇಕ ಜನರಿಗೆ ಇಲ್ಲ. ಇದ್ರೂ ಕೂಡ ಅದನ್ನು ನಿರಾಕರಿಸ್ತಾರೆ. ಯಾಕೆ ನಿರಾಕರಿಸ್ತಾರೆ ಅಂದರೆ ಅದೊಂಥರ ಗುಲಾಮ್ಗಿರಿ, ಸಂಸ್ಕೃತದವರ ಗುಲಾಮ್ಗಿರಿಲಿ ಇರೋರು ಅದನ್ನು ನಿರಾಕರಿಸಿ ತಮಿಳವ್ರ ಮೇಲೆ ಮುಗಿ ಬೀಳ್ತಾರೆ. ಕಾರಣ ಏನು? ಇದು ದ್ರಾವಿಡ ನುಡಿ ಕುಟುಂಬಕ್ಕೆ ಸೇರಿದ ಜನಗಳು ಏನಿದ್ದೀವಿ ನಾವು ಭಾಳ ಬುದ್ಧಿವಂತಿಕೆಯಿಂದ ಈ ಒಂದು ನಾಗರಿಕತೆನ ಹಿಂದೆನೂ ಕಟ್ಟಿರೋರು, ಇವತ್ತಿಗೂ ಕಟ್ತಾ ಇರೋರು. ಇದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ, ಏನೋ ನಾನು ಒಂದು ದ್ರಾವಿಡ ನುಡಿ ಕುಟುಂಬಕ್ಕೆ ಸೇರಿದವನು ಅನ್ನೋ ಕಾರಣಕ್ಕೆ. ಅಂಬೇಡ್ಕರ್ ಅವರು ಕೂಡ ಅದನ್ನು ತಿಳಿಸ್ತಾರೆ. ಸೌತ್ ಈಸ್ ರ್ಯಾಷನಲ್, ನಾರ್ತ್ ಈಸ್ ಕನ್ಸರ್ವೇಟಿವ್ ಅಂತ ಹೇಳ್ತಾರೆ. ಸೌತ್ ಈಸ್ ಪ್ರೋಗ್ರೆಸಿವ್, ನಾರ್ತ್ ಈಸ್ ಸೂಪರ್ಸ್ಟಿಷಿಯಸ್ ಅಂತ ಹೇಳ್ತಾರೆ. ಇದನ್ನು ಹೇಳಿ ಸುಮಾರು 60 ವರ್ಷ ಆಗಿದೆ. ಈ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂತಂದರೆ, ನೀವು ನಾರ್ತ್ ಅವರು ಸೌತ್ ಅವ್ರ ಮೇಲೆ ಡಾಮಿನೇಷನ್ನ ಮುಂದುವರ್ಸಿದ್ರೆ ಈ ಇಂಡಿಯಾ ಅನ್ನುವಂಥ ಏನು ನಾವೊಂದು ಒಕ್ಕೂಟ ಕಟ್ಟಿದ್ದೀವಿ ಇದು ಉಳ್ಕೊಳ್ಳಲ್ಲ ಅಂತ ಎಚ್ಚರಿಕೆಯಿಂದ ಹೇಳ್ತಾರೆ. ಹಾಗಾಗಿ ಒಂದು ಸೆಕೆಂಡ್ ಕ್ಯಾಪಿಟಲ್ ಆಗಿ ಹೈದರಾಬಾದ್ನ ಮಾಡಬೇಕು ಅಂತ 1952ರಲ್ಲೇ ಅವರು ತಿಳಿಸ್ತಾರೆ. ಇದ್ರ ಜೊತೆಗೆ ಈ 2 ಕೋಟಿಗೆ ಒಂದೊಂದು ರಾಜ್ಯವಾಗಿ ಡಿವೈಡ್ ಮಾಡಬೇಕು. ಏನಿವತ್ತು ಹಿಂದಿ ಬೆಲ್ಟ್ ಅಂತ ಕರಿತಾ ಇದ್ದೀವಿ ಅವನ್ನ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶನ ಮಾಡಿದಾರ? ಖಂಡಿತ ಮಾಡಿಲ್ಲ. ಆಮೇಲೆ ಹೋಗ್ಲಿ ಅಲ್ಲಿ ಒಂದು ಹಿಂದಿ ರಾಜ್ಯ ಅಂತ ಏನಾದರೂ ಮಾಡಿದಾರ? ಖಂಡಿತ ಮಾಡಿಲ್ಲ. 56ರಲ್ಲಿ ಕನ್ನಡಕ್ಕೊಂದು ರಾಜ್ಯ ಮಾಡಿದ್ರು, ತಮಿಳ್ಗೊಂದು ಮಾಡಿದ್ರು, ಮಲಯಾಳಂಗೊಂದು ಮಾಡಿದ್ರು, ತೆಲುಗುಗೊಂದು ಮಾಡಿದ್ರು. ಅದೇ ರೀತಿ ಇವರು ಹಿಂದಿಗೂ ಮಾಡಬೇಕಾಗಿತ್ತಲ್ವ? ಹಿಂದಿ ಒಂದು ಭಾಷೆ ಆಗಿದ್ದಿದ್ರೆ. ಇವ್ರದ್ದು ಏನು ಪಿತೂರಿ, ಇವರ ಒಟ್ಟಾರೆ ಪಿತೂರಿ ಏನು ಅಂತಂದರೆ, ಏನು ವಿಶ್ವ ಯೋಗ ದಿನ ಅಂತ ಆಚರಿಸ್ತಾರೆ 21ನೇ ತಾರೀಕು, ಅವತ್ತೇ RSS ಅನ್ನ ಸ್ಥಾಪನೆ ಮಾಡಿದಂಥ ಹೆಗಡೆ ವರ್ಕರ್ ಹುಟ್ಟುಹಬ್ಬ. ಅವ್ರಿಗೆ ನಮ್ಸೋದಕ್ಕೋಸ್ಕರ ಅವ್ರಿಗೆ ಎಲ್ಲರೂ ಕೈ ಮುಗಿಲಿ, ನಮ್ಮ ಸಂಘಟನೆನ ಓಪನ್ ಮಾಡಿದವರು ಬರ್ತಡೇ ದಿನ ಎಲ್ಲ ಇಡೀ ಜಗತ್ತನ್ನು ನಾವು ಬೆಂಡ್ ಮಾಡ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಆ ಯೋಗ ದಿನನ ಆಚರಿಸ್ತಾರೆ. ಈತ ಸ್ಥಾಪನೆ ಮಾಡಿದ
RSSನ ಉದ್ದೇಶ ಹಿಂದಿ, ಹಿಂದೂ, ಹಿಂದೂಸ್ತಾನ್ ಇದು 100 ವರ್ಷದಲ್ಲಿ ಸಾಕಾರಗೊಳ್ಬೇಕು ಅಂತೇಳಿ ಈಗ 100ನೇ ವರ್ಷ ನಡೀತಾ ಇದೆ. ಆದ್ರೆ ಅವರು ಟುಸ್ ಪಟಾಕಿ ಆಗಿದ್ದಾರೆ. ಅವರ ಕಾನ್ಸೆಪ್ಟ್ ಏನು ಅಂದ್ರೆ ಅಫಿಷಿಯಲ್ ಆಗಿ ಒಂದೇ ಲ್ಯಾಂಗ್ವೇಜ್ ಇರಬೇಕು. ನ್ಯಾಷನಲ್ ಲ್ಯಾಂಗ್ವೇಜ್ ಆಗಲ್ಲ. ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಅವರು ಪ್ರಯತ್ನ ಪಡ್ತಾ ಇರೋದು ಸ್ಯಾನ್ಸ್ಕ್ರಿಟ್‌ನ. ಇದೇ ಅಮಿತ್ ಶಾ ಈಗ ಬೆಂಗಳೂರಿಗೆ ಮೊನ್ನೆ ಬಂದು ಏನು ಆದಿಚುಂಚನಗಿರಿ ಯೂನಿವರ್ಸಿಟಿ ಇವ್ರಿಗೇನು ಯಾವುದೇ ಮಠಕ್ಕೆ ಆದ್ರೂ ನಾನು ಕೇಳೋದೇನಂತಂದ್ರೆ, ಇವ್ರು ಮಾಡ್ಬೇಕಾದ ಕೆಲಸ ಸಮಾಜದಲ್ಲಿರುವಂಥ ಬಡವರಿಗೆ ವಿದ್ಯಾಭ್ಯಾಸ, ಆರೋಗ್ಯ ಇದ್ರ ಕಡೆಗೆ ಗಮನ ಕೊಡಬೇಕು. ಅವರ ಧಾರ್ಮಿಕ ವಿಚಾರ, ವೈಚಾರಿಕತೆ ವಿಚಾರಕ್ಕೆ ಮಾರ್ಗದರ್ಶನ ಕೊಡಬೇಕು. ಆದರೆ ಇವರು ಮಠಗಳ ಹೆಸರಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಕಾಲೇಜ್‌ನ ಕಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ. ಈ ದಂಧೆಗೆ ದುಡ್ಡು ತೊಡಗಿಸ್ತಾ ಇರೋರು ಯಾರು? ಇವರು ಇಂಡಿಪೆಂಡೆಂಟ್ ಆಗಿ ಕಾಲೇಜು ಇವೆಲ್ಲ ಮಾಡಿದ್ರೆ ಕೆಲವರಿಗೆ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ದಂಧೆ ನಡ್ಸೋಕ್ಕಾಗಲ್ವಲ್ಲ. ಅದಕ್ಕೆ ಈ ಮಠಾಧೀಶರುಗಳ ಮೂಲಕ ಈ ದಂಧೆಗಳನ್ನ ನಡೆಸ್ತಾ ಇದ್ದಾರೆ. ಇದರ ಓಪನಿಂಗಲ್ಲಿ ಅಲ್ಲಿ ನೀವು ಗಮನಿಸಬೇಕು, ಇಲ್ಲೇ ನೆಲಮಂಗಲದಲ್ಲಿ ಓಪನಿಂಗಿಗೆ ಇದೇ ಅಮಿತ್ ಶಾ ಬಂದಿರ್ತಾರೆ. ಇಡೀ ಪೋಸ್ಟ್ರು, ಇಡೀ ಬ್ಯಾಕ್ ಡ್ರಾಪು ಇಂಗ್ಲೀಷಿಂದ ರಾರಾಜಿಸ್ತಾ ಇರ್ತದೆ. ಒಂದೇ ಒಂದು ಲೈನ್ ಮಾತ್ರ ಕನ್ನಡ ಇರ್ತದೆ, ಅದು ಸಣ್ಣದಾಗಿ. ಇದ್ರ ಮೇಲ್ಗಡೆ ಜೈ ಗುರುದೇವ್ ಅಂತ ಇಂಗ್ಲೀಷಲ್ಲಿ ಇರುತ್ತೆ. ಆದರೆ ಅದು ನೋಡಿದ ತಕ್ಷಣನೇ ಅದೊಂಥರ ಸ್ಯಾನ್ಸ್ಕ್ರಿಟ್ ಥರ ಕಾಣುತ್ತೆ, ಮೇಲ್ಗಡೆ ಲೈನೆಲ್ಲ ಹೇಳೋದು. ಇದೇನು ತೋರಿಸುತ್ತೆ ಅಂತಂದರೆ, ಇವರು ಮಾಡೋಕ್ಕೆ ಹೊರಟಿರೋದು ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಸ್ಯಾನ್ಸ್ಕ್ರಿಟನ್ನ, ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಹಿಂದಿನ. ಇದು ಎರಡೇ ಲ್ಯಾಂಗ್ವೇಜ್ ಇರಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಕೂಡ ಆರ್ಟಿಕಲ್ 343ರಿಂದ 351ವರೆಗೂ ಅವಕಾಶ ಮಾಡಿಕೊಟ್ಬಿಟ್ಟಿದೆ. ಅವತ್ತು ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ಗಳಲ್ಲಿ ಅಂಬೇಡ್ಕರ್ ಕೂಡ ಅದನ್ನ ಹೇಳಿದ್ದಾರೆ. ಅವತ್ತು ನಡೆದಿರುವಂಥ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಗಳನ್ನ ತೆಗೆದು ನೋಡಿದ್ರೆ ನಮಗೆ ತಿಳಿಯುವಂಥದ್ದೇನು ಅಂತಂದರೆ, ಕೇವಲ ಒಂದೇ ಒಂದು ವೋಟಿಂದ ಹಿಂದಿ ಅಫಿಷಿಯಲ್ ಲ್ಯಾಂಗ್ವೇಜು ಪಟ್ಟಿಲಿ ಸೇರ್ಕೊಳ್ತು. ಇಲ್ಲ ಅಂದಿದ್ರೆ ಇಂಗ್ಲೀಷ್ ಒಂದೇ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರ್ತಿತ್ತು. ಈಗ ಇಲ್ಲಿ ಇಂಗ್ಲೀಷ್ ಅವ್ರಿಲ್ಲ, ಬರೀ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ. ಆ ಇಂಗ್ಲೀಷ್ ಲ್ಯಾಂಗ್ವೇಜು ಅದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಬರೀ ನಮ್ಮ ರಾಜ್ಯಗಳಲ್ಲಿ ಮಾತ್ರ ಕಲಿತಾ ಇಲ್ಲ. ಇಡೀ ಗ್ಲೋಬಲ್ ಲೆವೆಲಲ್ಲಿ ಸೆಕೆಂಡ್ ಲ್ಯಾಂಗ್ವೇಜು ಯಾವುದು ಅಂತಂದರೆ ಅದು ಇಂಗ್ಲೀಷು. ಇಡೀ ಜಗತ್ತನ್ನ ಕನೆಕ್ಟ್ ಮಾಡೋದಕ್ಕೆ ಇಂಗ್ಲೀಷನ್ನು ಬಳಸ್ತಾ ಇದ್ದೀವಿ. ನಿಜ, ಅದ್ರದ್ದು ವಸಾಹತುಶಾಹಿ, ಅದು ಇಂಗ್ಲೆಂಡ್ ಅವ್ರ ಡಾಮಿನೆನ್ಸಿ, ಅಮೆರಿಕ ಡಾಮಿನೆನ್ಸಿ ಇದೆಲ್ಲ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಕನ್ನಡಕ್ಕೆ ಇರುವಷ್ಟು, ತಮಿಳಿಗೆ ಇರುವಷ್ಟು, ತೆಲುಗುಗೆ ಇರುವಷ್ಟು, ಮಲಯಾಳಂಗೆ ಇರುವಷ್ಟು ಒಂದು ರಿಚ್ ಕಲ್ಚರ್ ಅದಕ್ಕೆ ಇಲ್ಲದೇ ಇರ್ಬೋದು. ಆದರೆ ಇವತ್ತು ಇಂಗ್ಲೀಷು ಜಗತ್ತಿನ ಎಲ್ಲ ಭಾಗದ ಕಲ್ಚರ್ನ ಮತ್ತು ಪದಗಳನ್ನ ತಗೊಂಡು ಅದೊಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಗ್ಲೋಬಲ್ ಲೆವೆಲಲ್ಲಿ ಬೆಳೆದು ನಿಂತಿರುವಂಥ ಅದೊಂದು ನುಡಿಯಾಗಿದೆ. ಹಾಗಾಗಿ ಈ ನಮ್ಮ ನೆಲದ ನುಡಿ ಕನ್ನಡ ಎಷ್ಟು ಮುಖ್ಯನೋ ಅದರಷ್ಟೇ ಇಂಗ್ಲೀಷ್ ಕೂಡ ಇವತ್ತು ಮುಖ್ಯ ಆಗಿದೆ. ಹಾಗಾಗಿ ಇವತ್ತೇನು ಆದಿಚುಂಚನಗಿರಿಯವರು ಅವರ ಬ್ಯಾನರಲ್ಲಿ ಇಂಗ್ಲೀಷ್ ಹಾಕಿದಾರಲ್ಲ, ಅದನ್ನು ಸಮರ್ಥಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಅದನ್ನು ನಾವು ಖಂಡಿತ ವಿರೋಧಿಸ್ಬೇಕು. ಅದು ನಡೀತಾ ಇರೋದು ನಮ್ಮ ನೆಲದಲ್ಲಿ, ಅದು ನಡೀತಾ ಇರೋದು ನಮ್ಮ ಕನ್ನಡಿಗರ ಮುಂದೆ. ಇಲ್ಲಿ ನೀವು ಹಾಕ್ಬೇಕಾಗಿದ್ದು 60% ಕನ್ನಡದಲ್ಲಿ, 40% ಮಾತ್ರನೇ ಇಂಗ್ಲೀಷಲ್ಲಿ ಹಾಕ್ಬೇಕಾಯಿತು. ಇಂಗ್ಲೀಷನ್ನು ಕೈ ಬಿಟ್ಟಿದ್ರೂ ಕೂಡ ಏನೂ ತೊಂದರೆ ಇರ್ತಿರ್ಲಿಲ್ಲ. ನೀವೇನಾದ್ರೂ ಎಲ್ಲೋ ಅಮೇರಿಕಾದಲ್ಲೋ ಇಂಗ್ಲೆಂಡಲ್ಲೋ ಕ್ಯಾಂಪಸ್ ಓಪನ್ ಮಾಡ್ತಾ ಇದ್ದಿದ್ರೆ ನೀವು ಅದನ್ನು ಅಲ್ಲಿ ನೀವು ಇಂಗ್ಲೀಷಲ್ಲಿ ಹಾಕ್ಬೋದಿತ್ತು, ಕನ್ನಡನ ಸ್ವಲ್ಪ ಹಾಕ್ಬೋದಿತ್ತು. ಆದರೆ ನೀವು ಯಾರನ್ನ ಪ್ಲೀಸ್ ಮಾಡಕ್ಕೆ ಹೊರಟಿದ್ದೀರಿ? ಯಾರು ಇಂಗ್ಲೀಷ್ ಬಗ್ಗೆ ಕುಹಕ ಆಡ್ತಾ ಇದ್ದಾನೋ, ಯಾರು ಇಂಗ್ಲೀಷ್ ಬಗ್ಗೆ ಮಾತಾಡಬಾರ್ದು ಅಂತ ಮಾತುಗಳನ್ನ ಆಡ್ತಾ ಇದ್ದಾನೋ, ಇಂಥ ಅಮಿತ್ ಶಾನ ಮೆಚ್ಚೋದಕ್ಕೋಸ್ಕರ ಆ ವೇದಿಕೆ ಬ್ಯಾಕ್ ಡ್ರಾಪಲ್ಲಿ ಸಂಪೂರ್ಣ ಇಂಗ್ಲೀಷ್ ಹಾಕಿದ್ದೀರಿ. ಇನ್ನು ಇಂಗ್ಲೀಷನ್ನು ವಿರೋಧ ಮಾಡ್ತಾ ಇರುವಂಥ ಈ ಒಂದು ನಡೆಯಲ್ಲಿ ಖಂಡಿತವಾಗ್ಲೂ ಹಿಂದಿ ಏರಿಕೆಯ ಹುನ್ನಾರ ಅಡಗಿದೆ. ಈ ನಿಟ್ಟಲ್ಲಿ ಪ್ರಜಾವಾಣಿಲೂ ಕೂಡ ಒಂದು ಸಂಪಾದಕೀಯ ಬಂದಿತ್ತು. ಭಾಳ ಖುಷಿಯಾಯಿತು. ಯಾಕಂದರೆ ಎಲ್ಲ ಮಾಧ್ಯಮಗಳು ಈಗೇನು ಒಂಥರ ಸೇಲ್ ಆದಂಗೆ, ಮಾರಾಟ ಆದಂಗೆ ಆಗ್ಬಿಟ್ಟಿದೆ. ಇಲ್ಲಿ ಯಾವುದು ಕೂಡ ಜನಸಾಮಾನ್ಯರ ಪರವಾಗಿ ಇರುವಂಥದ್ದು ಯಾವುದೂ ಇಲ್ಲ. ಏನು ಇವರ ಹಿಂದಿ ರಾಷ್ಟ್ರ ಕಟ್ಟೋದಕ್ಕೇ ಪೂರಕವಾಗಿರುವಂಥ ಆಲೋಚನೆ ಇರೋರೆ ಮಾಧ್ಯಮದಲ್ಲಿ ಬಹುತೇಕ ಸಂಸ್ಕೃತದವರೇ ನಡೆಸೋದ್ರಿಂದ ಈ ರೀತಿ ಕೂತಿದೆ. ಅಂಥದ್ರಲ್ಲಿ ಮಧ್ಯ ಇಂಥದ್ದೇನೋ ಒಂದಕ್ಕೆ ಅವಕಾಶ ಸಿಕ್ಕಿದಾಗ, ಇಲ್ಲ ಒಂದು ಆರ್ಟಿಕಲ್ ಬಂದಾಗ ಖುಷಿ ಪಡೋದು ಸಹಜ. ಅದನ್ನು ಖಂಡಿತವಾಗ್ಲೂ ನಾವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀವಿ. ಅದನ್ನು ಯಾರು ಮಿಸ್ ಮಾಡ್ದೇನೆ ಅದೊಂದು ಸಂಪಾದಕೀಯನ ಕೂಡ ಓದಬೇಕು. ಪ್ರಜಾವಾಣಿ ಪಾಡ್ಕ್ಯಾಸ್ಟಲ್ಲೂ ಕೂಡ
ಅದು ಬಂದಿದೆ. ಇವರು ಯಾವ ರೀತಿ ಹುನ್ನಾರ ಮಾಡ್ತಾ ಇದ್ದಾರೆ ಅಂತ. ಇನ್ನ ಇದಕ್ಕೆ ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರಲ್ಲ, ಅದು ಕೂಡ RSSನ ನಿರ್ದೇಶನ ಇದೆ. ನೀವು ಕಾಂಗ್ರೆಸ್ಸು ಬೇರೆ, ಬಿಜೆಪಿ ಬೇರೆ ಅನ್ಕೋಬೇಡಿ. ಕಾಂಗ್ರೆಸ್ಸು RSSನ ಹುಟ್ಟಾಕಿದೆ, RSS ಬಿಜೆಪಿನ ಹುಟ್ಟಾಕಿದೆ. ಇವ್ರು ಎಲ್ಲವೂವೆ ನ್ಯಾಷನಲ್ ಲೆವೆಲ್, ಆಲ್ ಇಂಡಿಯಾ ಲೆವೆಲ್ ಈ ಸ್ಟೇಟ್ಸ್‌ಗಳನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು. ಒಂದೇ ದೇಶ, ಒಂದೇ ಭಾಷೆ, ಒಂದೇ ಸರ್ಕಾರ, ಒಬ್ಬನೇ ಲೀಡ್ರು, ಈ ಥರ ಮನಸ್ಥಿತಿಯವರೇನೆ. ಆದ್ರೆ ಇವಾಗ ಕಾಂಗ್ರೆಸ್ ಅವ್ರು ಯಾಕೆ ಈ ರೀತಿ ನಟಿಸ್ತಿದ್ದಾರೆ ಅಂತಂದ್ರೆ, ಕಮ್ಯುನಲ್ ಫೇಸನ್ನ ಅವರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿಯವರು. ಹಾಗಾಗಿ ಇವರು ಸೆಕ್ಯುಲರ್ ಫೇಸಲ್ಲಿ ಇದ್ದಾರೆ ಅಷ್ಟೇ. ನಿಜವಾಗ್ಲೂನುವೆ ಇವರು ಕಮ್ಯುನಲ್ಲು, ಸೆಕ್ಯುಲರು ಇಂಥದ್ದು ಯಾವುದೂ ಇಲ್ಲ. ಇವರು ಮಾಡಬೇಕಾಗಿರೋದೇನು ಅಂತಂದ್ರೆ, ಒಂದು ಹಿಂದಿ ದೇಶನ ಕಟ್ಟಬೇಕು. ಅದಕ್ಕೆ ರಾಷ್ಟ್ರಭಾಷೆ ಅಂತ ಸಂಸ್ಕೃತನ ಅವರು ಇಟ್ಕೊಳ್ಬೇಕು. ಇದಿಷ್ಟೇ ಇವರ ಸ್ಕೀಮ್ ಆಗಿರೋದ್ರಿಂದ, ನಾವು ಈ ಇಂಗ್ಲೀಷಿನ ಡಿಬೇಟ್‌ಗೆ ಹೋಗದೇನೆ ನಾವೇನು ಹಿಂದಿ ಏರಿಕೆನ ವಿರೋಧ ಮಾಡ್ತಾ ಇದ್ದೀವಿ, ಅದನ್ನ ನಾವು ಮುಂದುವರಿಸ್ಬೇಕಾಗುತ್ತೆ. ಮತ್ತೆ ನಮ್ಮ ನೆಲದ ನುಡಿ ಕನ್ನಡ ಬೆಳೆಯೋದಕ್ಕೆ, ಅದು ಜಗತ್ತಿನಾದ್ಯಂತ ಬೆಳೆಯೋದಕ್ಕೆ ಸೈನ್ಸು, ಟೆಕ್ನಾಲಜಿ, ಇನ್ನು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಕನ್ನಡನ ನಾವು ಬಳಸೋದಕ್ಕೆ ಸಾಧ್ಯ, ಅದಕ್ಕೆ ನಾವು ನಮ್ಮ ಸರ್ಕಾರನ ಒತ್ತಾಯಿಸಿ ಕನ್ನಡನ ಬೆಳೆಸೋದಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕೋ ಅದಕ್ಕೂ ಕೂಡ ನಾವು ಮುಂದಾಗಬೇಕಾಗಿದೆ. ಇಂಗ್ಲೀಷು ಅದೊಂದು ಕೊಂಡಿ ನುಡಿಯಾಗಿ, ಅಂದರೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಅದು ಇರುತ್ತೆ. ಇವ್ರು ಏನು ಬಾಯಿ ಬಡ್ಕೊಂಡ್ರು ಅಷ್ಟೇ, ಇವ್ರು ಏನು ಮಾಡಿದ್ರು ಅಷ್ಟೇ. ಇದೊಂದು ದಿಕ್ಕು ತಪ್ಪಿಸುವ ಹುನ್ನಾರವೇ ಹೊರತಾಗಿ ಬೇರೆ ಏನೂ ಅಲ್ಲ. ನಮ್ಮ ಏನು ಹಿಂದಿ ಏರಿಕೆ ವಿರುದ್ಧದ ಹೋರಾಟಗಳಿದೆ, ದನಿ ಇದೆ, ಅದನ್ನ ನಾವು ಕಂಟಿನ್ಯೂ ಮಾಡಬೇಕು. ಇದರ ಜೊತೆಗೆ ಕನ್ನಡದ ಬೆಳವಣಿಗೆ, ಈಗ ಕನ್ನಡದ ಹೆಸರಲ್ಲಿ ಸಾಕಷ್ಟು ಸಂಸ್ಕೃತ ಏರಿಕೆ, ಸಂಸ್ಕೃತ ತೂರಿಕೆ ಆಗ್ಬಿಟ್ಟಿದೆ. ಅದನ್ನ ತೆಗೆದಾಕಬೇಕು. ಯಾಕಂತಂದ್ರೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಛತ್ತೀಸ್ಗಢನ ಅವ್ರ ಭಾಷೆ ಬಂದು, ಅವರ ನುಡಿ ಬಂದು ಛತ್ತೀಸ್ಗರಿ ಅಂತ. ಅಲ್ಲಿ ಇವರು ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿ ಅವರ ಲೋಕಲ್ ಲ್ಯಾಂಗ್ವೇಜನ್ನೇ ಓಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಏನು ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು 130 ವರ್ಡನ್ನ ಪದಗಳನ್ನ ಕಂಡಿಡಿದು, ಇದು ಉರ್ದು ಮತ್ತು ಪರ್ಷಿಯನ್ ಪದಗಳು, ಇದರಿಂದ ನಮಗೆ ಬೇಕಾಗಿಲ್ಲ ಈ ಪದಗಳು, ಹಿಂದಿ ಪದಗಳನ್ನ ಅಳವಡಿಸ್ಕೊತೀವಿ ಅಂತ ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅಲ್ಲರಿ, ಅವರ ನೆಲದಲ್ಲಿ ಅವರ ಲ್ಯಾಂಗ್ವೇಜ್ಗೆ ಅವಕಾಶ ಕೊಡದೇನೆ ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿದ್ದಾರೆ. ಇದೇ ದೊಡ್ಡ ಅಪರಾಧ. ಇದ್ರ ಜೊತೆಗೆ ಇವ್ರದೇ ಲ್ಯಾಂಗ್ವೇಜು ಹಿಂದಿ ಬೇರೆ ಅಲ್ಲ, ಉರ್ದು ಬೇರೆ ಅಲ್ಲ, ಸಂಸ್ಕೃತ ಬೇರೆ ಅಲ್ಲ. ಇಂಥದ್ರಲ್ಲಿ ಆ ಪದನ ತೆಗೆದಾಕಿ ನಾವು ಹಿಂದಿ ಪದ ಬಳಸ್ತೀವಿ ಅನ್ನುವಂಥ ಉದ್ದಟತನ ಮಾಡ್ತಾ ಇದ್ರಲ್ಲ, ಇದೆಲ್ಲ ಏನು ಅಂತಂದರೆ ಕೋಮು ಭಾವನೆನ ಕೆರಳಿಸೋದು, ಆ ಕೋಮು ರಾಜಕೀಯನ ಬಲಪಡಿಸೋದು ಅಷ್ಟೇ. ಹಾಗಾಗಿ ನಾವು ಹಿಂದಿ ಏರಿಕೆ ವಿಚಾರನ ಎಲ್ಲಿವರೆಗೂ ಕೊಂಡೋಗ್ಬೇಕು ಅಂತಂದರೆ, ಆರ್ಟಿಕಲ್ 343 ಮತ್ತು 343ರಿಂದ 351 ಏನು ವಿಶೇಷ ಸ್ಥಾನಮಾನ ಹಿಂದಿ ಮತ್ತು ಸಂಸ್ಕೃತಕ್ಕೆ ಕೊಟ್ಟಿದ್ದಾರೋ, ಅದು ಪರ್ಮನೆಂಟಾಗಿ ಕಿತ್ತಾಕಬೇಕು, ಅಮೆಂಡ್ ಆಗಬೇಕು, ತಿದ್ದುಪಡಿ ಆಗಬೇಕು. ಅಲ್ಲಿವರೆಗೂ ಈ ಹಿಂದಿ ಏರಿಕೆ, ಸಂಸ್ಕೃತ ತೂರಿಕೆಯ ವಿರುದ್ಧದ ನಮ್ಮ ದನಿ ಯಾವುದೇ ಕಾರಣಕ್ಕೂ ದಿಕ್ಕು ತಪ್ಪಬಾರ್ದು, ಅದು ಅಡಗೋದಕ್ಕೆ ನಾವು ಬಿಟ್ಕೊಡಬಾರ್ದು. ಇದರ ಜೊತೆಗೆ ಕನ್ನಡನ ನಾವು ವಿಶ್ವಮಟ್ಟದಲ್ಲಿ ಬೆಳೆಸಬೇಕು. ಎಲ್ಲ ರಂಗದಲ್ಲೂ ಕನ್ನಡನ ಬೆಳೆಸಬೇಕು. ಕನ್ನಡದ್ದೇ ಪದಗಳನ್ನ ನಾವು ಕಟ್ಟುತ್ತಾ ಹೋಗ್ಬೇಕು ಅಂತ ಹೇಳ್ತಾ, ಶರಣು. ಥ್ಯಾಂಕ್ ಯು.